ತಾರೀಕು ಒಂದು ಸಿನಿಮಾ ಬರ್ತಾ ಇದೆ, ಲವ್ ಇನ್ಶೂರೆನ್ಸ್ ಕಂಪನಿ ಅಂತ. ಪ್ರದೀಪ್ ರಂಗನಾಥನ್ ಅವರು ಆಕ್ಟ್ ಮಾಡಿರುವಂಥ ಸಿನಿಮಾ ಇದು. ನಿಮ್ಗೆಲ್ಲ ಗೊತ್ತಿದೆ, ಪ್ರದೀಪ್ ರಂಗನಾಥನ್ ಅವರು ಇತ್ತೀಚೆಗೆ ಯುವಜನತೆಯ ನೆಚ್ಚಿನ ನಟ ಆಗ್ಬಿಟ್ಟಿದ್ದಾರೆ. ಈ ಲವ್, ರೊಮ್ಯಾನ್ಸು ಇಂಥ ಸಿನಿಮಾಗಳ ಯುಗಾನೇ ಮುಗೀತು ಅಂತ ಎಲ್ಲರೂ ಮಾತಾಡೋ ಹೊತ್ತಲ್ಲಿ ಪ್ರದೀಪ್ ರಂಗನಾಥನ್ ಲವ್ ಟುಡೇ ಅನ್ನೋಂಥ ಒಂದು ಸಿನಿಮಾ ಮಾಡಿ ಇವತ್ತಿನ ಯಂಗ್ಸ್ಟರ್ಸ್ಗೆ ಸಖತ್ ಇಷ್ಟ ಆಗ್ಬಿಟ್ಟಿದ್ರು. ಅದಾದ ಬಳಿಕ ಕೂಡ ಅವ್ರು ಮಾಡಿದಂಥ ಸಿನಿಮಾಗಳು ಯೂತ್ಸ್ಗೆ ಇಷ್ಟ ಆಗ್ತಿದ್ದಾವೆ. ಕಳೆದ ವರ್ಷ ಪ್ರದೀಪ್ ರಂಗನಾಥನ್ ನಟನೆಯಲ್ಲಿ ಬಂದಂತಹ ಡ್ಯೂಡ್ ಸಿನಿಮಾ ಇರ್ಬೋದು, ಅದಕ್ಕೂ ಮುಂಚೆ ಬಂದಂತಹ ಡ್ರ್ಯಾಗನ್ ಇರ್ಬೋದು, ಎರಡೂ ಕೂಡ ಸೂಪರ್ ಡೂಪರ್ ಹಿಟ್. ಸೊ ಇಂಥ ಪ್ರದೀಪ್ ರಂಗನಾಥನ್ ಈ ಸಾರಿ ಎಂಥ ಕಾನ್ಸೆಪ್ಟ್ ಇರೋ ಸಿನಿಮಾ ಮಾಡಿದ್ದಾರೆ ಅಂತ ಎಲ್ಲರಲ್ಲೂ ಕುತೂಹಲ ಇದೆ. ಈಗಾಗಲೇ ಬಂದಿರೋ ಲವ್ ಇನ್ಶೂರೆನ್ಸ್ ಕಂಪ್ನಿ ಟ್ರೈಲರ್ ನೋಡಿದ್ರೆ ಇದ್ರ ಕಾನ್ಸೆಪ್ಟ್ ಏನು ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಇದರಲ್ಲಿ ಒಂದು ಆ್ಯಪ್ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಮುಂದಿನ ದಿನಗಳಲ್ಲಿ ನಿಮ್ಮ ಪರ್ಫೆಕ್ಟ್ ಪಾರ್ಟ್ನರ್ ಯಾರು ಅನ್ನೋದನ್ನ ಈ ಆ್ಯಪ್ ನಿಮಗೆ ಹುಡುಕೊಡುತ್ತೆ. ಅವರ ಅಭಿರುಚಿ, ನಿಮ್ಮ ಅಭಿರುಚಿ ಎರಡೂ ಸಮಾನವಾಗಿರುತ್ತೆ ಅಂತ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಪ್ ನಿರ್ಧಾರ ಮಾಡಿ ನೀವಿಬ್ಬರು ಪರ್ಫೆಕ್ಟ್ ಸಂಗಾತಿ ಅಂತ ಹೇಳ್ಬಿಡುತ್ತೆ. ಈ ಆ್ಯಪು ಬರೀ ಕನೆಕ್ಷನ್ ಮಾಡಿಕೊಡಲ್ಲ, ಅಂದರೆ ನಿಮ್ಮ ಪ್ರೀತಿಗೆ ಇನ್ಶೂರೆನ್ಸ್ ಮಾಡಿಕೊಡುತ್ತೆ. ಲೈಫ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು, ವೆಹಿಕಲ್ಗೆ ಇನ್ಶೂರೆನ್ಸು ಕೇಳಿದ್ವಿ. ಇದು ಲವ್ಗೂ ಇನ್ಶೂರೆನ್ಸ್ ಮಾಡುವಂಥ ಕಾನ್ಸೆಪ್ಟ್ ಇರೋ ಒಂದು ವಿಭಿನ್ನ ಸಿನಿಮಾ. ನನಗಂತೂ ಈ ಟ್ರೈಲರ್ ನೋಡಿದ್ಮೇಲೆ, ಈ ಕಾನ್ಸೆಪ್ಟ್ ಕೇಳಿದ್ಮೇಲೆ ಒಂದು ಕನ್ನಡ ಸಿನಿಮಾ ನೆನಪಾಯಿತು. ಅದು ಕಾಶಿನಾಥ್ ಅವರ ಲವ್ ಟ್ರೈನಿಂಗ್ ಸಿನಿಮಾ. 1990ರ ದಶಕದಲ್ಲಿ ಲವ್ ಮ್ಯಾರೇಜ್ ಅನ್ನೋದೇ ಒಂದು ಕ್ರಾಂತಿಕಾರಿ ಕಾನ್ಸೆಪ್ಟ್ ಆಗಿತ್ತು. ತಾವು ಪ್ರೀತಿಸೋರ್ನ ಹೇಗೆ ಮಾತಾಡಿಸ್ಬೇಕು, ಹೇಗೆ ಇಂಪ್ರೆಸ್ ಮಾಡಬೇಕು ಅಂತ ಹುಡುಗರು ಯೋಚನೆ ಮಾಡ್ತಾ ಇದ್ದಂಥ, ಚರ್ಚೆ ಮಾಡ್ತಾ ಇದ್ದಂಥ ದಿನಗಳು. ಸೊ ಅಂಥ ಹುಡುಗರಿಗೆ ಪ್ರೀತಿಯನ್ನು ಕಲಿಸೋ ಒಂದು ಲವ್ ಕ್ಲಿನಿಕ್ ಅಥವಾ ಲವ್ ಟ್ರೈನಿಂಗ್ ಸೆಂಟರ್ನ ಅಲ್ಲಿ ನಾಯಕ ಓಪನ್ ಮಾಡ್ತಾನೆ. ಅದರ ಮೊದಲ ಬ್ಯಾಚ್ನಲ್ಲಿ 4 ಪ್ರೇಮಿಗಳು ಸೇರ್ಕೊಳ್ತಾರೆ. ಅವ್ರಿಗೆ ನಾಯಕ ಹೇಗೆ ಪ್ರೀತಿ ಮಾಡಬೇಕು, ಹೇಗೆ ಇಂಪ್ರೆಸ್ ಮಾಡಬೇಕು ಅನ್ನೋದನ್ನೆಲ್ಲ ಕಲಿಸ್ಕೊಡ್ತಾನೆ. ತುಂಬಾನೇ ಮಜವಾದ ಸನ್ನಿವೇಶಗಳಿರುವಂಥ ಸಿನಿಮಾ ಅದು. ಬಿ ರಾಮಮೂರ್ತಿ ಅವರು ಈ ಸಿನಿಮಾಗೆ ಕಥೆ, ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ರು. ಇವತ್ತಿನ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಏನಿದ್ದಾರೆ, ಅವತ್ತವರು ಅಸೋಸಿಯೇಟ್ ಡೈರೆಕ್ಟರ್ ಮತ್ತು ರೈಟರ್ ಆಗಿರ್ತಾರೆ. ಅವರು ಈ ಸಿನಿಮಾಗೆ ಸಂಭಾಷಣೆಯನ್ನು ಬರೆದಿದ್ದಾರೆ. ತುಂಬಾನೇ ವಿಭಿನ್ನವಾದ ಕಾನ್ಸೆಪ್ಟ್ ಇದ್ದಂಥ ಈ ಸಿನಿಮಾ ಅವತ್ತಿಗೆ ದೊಡ್ಡ ಮಟ್ಟದ ಸದ್ದು ಮಾಡಿತ್ತು. ಇವತ್ತು ನನಗೆ ಲವ್ ಇನ್ಶೂರೆನ್ಸ್ ಕಂಪನಿ ಕಾನ್ಸೆಪ್ಟ್ ನೋಡಿದ್ಮೇಲೆ ಲವ್ ಟ್ರೈನಿಂಗ್ ನೆನಪಾಯಿತು. ಅವತ್ತಿಗೆ ಕನ್ನಡದಲ್ಲಿ ಆ ಥರ ವಿಭಿನ್ನ ಆಲೋಚನೆಯ, ವಿಭಿನ್ನ ಕಲ್ಪನೆಯ ಸಿನಿಮಾಗಳನ್ನು ಮಾಡ್ತಾ ಇದ್ರು. ಪ್ರದೀಪ್ ರಂಗನಾಥನ್ ಅವರ ಲವ್ ಟುಡೇ, ಇವತ್ತಿನ ಲವ್ ಇನ್ಶೂರೆನ್ಸ್ ಕಂಪನಿ, ಈ ಥರದ ಸಿನಿಮಾಗಳನ್ನು ನೋಡಿದಾಗ ನನಗೆ 90ರ ದಶಕದಲ್ಲಿ ನಾವು ಕೂಡ ಇಂಥ ಸಿನಿಮಾಗಳು ಮಾಡ್ತಿದ್ವಲ್ಲ ಅನ್ನೋದು ನೆನಪಾಗುತ್ತೆ. ಆದರೆ ಅದ್ಯಾಕೋ ಗೊತ್ತಿಲ್ಲ, ಸ್ಯಾಂಡಲ್ವುಡ್ನಲ್ಲಿ ಇವತ್ತು ಅಂಥ ಸಿನಿಮಾಗಳು ಬರ್ತಾ ಇಲ್ಲ. ಎನಿವೆ, ಲವ್ ಇನ್ಶೂರೆನ್ಸ್ ಕಂಪನಿ ಸಿನಿಮಾ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ಲವ್ ಟ್ರೈನಿಂಗ್ ಸಿನಿಮಾ ನೋಡಿಲ್ಲ ಅಂದರೆ ಒಂದ್ಸರಿ ಖಂಡಿತ ನೋಡಿ. ಇವೆರಡರ ಮಧ್ಯದ ಈ ಕಂಪ್ಯಾರಿಸನ್ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ.